ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾಂದಿನಿ. ಎಲ್ಲ ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ನಾನು ಇವತ್ತು ಟೊಮೊಟೊ ಬಾತ್ ಮಾಡೋದ್ರಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ನಾವೆಲ್ಲಿ ಹೋಗ್ತಾ ಇದ್ದೀವಿ ಅಂದರೆ ಯಾವುದೋ ಗುಡಿಗೆ ಹೋಗ್ತಾ ಇದ್ದೀವಿ. ನಾನು ಕೂಡ ಇಲ್ಲಿ ಹುಬ್ಳಿ ಭಾಷೆ ಥರ ಸ್ವಲ್ಪ ಒಂದೊಂದು ಸ್ಮಾಲ್ ವರ್ಡ್ ಮಾತಾಡ್ತಾ ಇದ್ದೀನಿ. ಗುಡಿ ಅಂದರೆ ದೇವಸ್ಥಾನ ಇಲ್ಲಿ ಅಂತ ಗೊತ್ತಿಲ್ಲ. 70 to 80 ಕಿಲೋಮೀಟರ್ಸ್ ಇದೆ ಒಂದು ಸೈಡು. ಸೊ ನಾವಲ್ಲಿ ಗುಡಿಗೆ ಹೋಗೋದ್ರಿಂದ ಪಲಾವ್ ಮಾಡ್ಕೊಂಡು ಟೊಮೊಟೊ ಬಾತ್ ಮಾಡೋಣ ಅಂತ ಅಂದ್ಬಿಟ್ಟು ನಾನು ಟೊಮೊಟೊ ಬಾತ್ ಮಾಡ್ತೀನಿ ಅಂತ ಹೇಳಿದೆ. ಸೊ ಮಾಡೋಣ ಬನ್ನಿ ಇವಾಗ ಟಕ್ ಅಂತ. ಫ್ರೆಂಡ್ಸ್, ಸ್ವಾಗತವರು ಮರ್ತು ರಿಂಗ್ ಅವ್ರದ್ದು ಗೋಲ್ಡ್ ರಿಂಗ್ ಇದು ನಾನು ಮಾಡಿಸಿದ್ದು. ಯಾವಾಗಲೂ ತೆಗಿಯಲ್ಲ ಅಂತ ಹೇಳಿದರು, ಬಟ್ ಇವಾಗ ಸ್ನಾನಕ್ಕೆ ಹೋಗುವಾಗ ತೆಗೆದು ಕ್ಯಾಶುವಲಾಗಿ ಇಟ್ಬಿಟ್ಟು ಹೋಗಿದ್ದಾರೆ ನಾರ್ಮಲ್ ತಿರುಗಾಡೋದಾರಿಗೆ. ಇವಾಗ ನೋಡಿ ನಾನು ಅವ್ರಿಗೆ ಹೆಂಗೆ ಪ್ರ್ಯಾಂಕ್ ಮಾಡ್ತೀನಿ ಅಂತ. ಅವ್ರು ಯಾವಾಗ ನೆನಪು ಮಾಡ್ಕೋತಾರೆ ಆವಾಗಿಂದ ಸ್ಟಾರ್ಟ್ ಮಾಡ್ತೀನಿ. ಕೈಯಲ್ಲಿ ರಿಂಗ್ ಇಲ್ವಲ್ಲ ಏನಾಯಿತು ಅಂತ. ಬಟ್ ಇದು ಇವತ್ತಿನ ವ್ಲಾಗಲ್ಲೇ ಬರುತ್ತಾ ಅಥವಾ ನೆಕ್ಸ್ಟ್ ಬರುತ್ತಾ ಗೊತ್ತಿಲ್ಲ. ಬಟ್ ನೋಡೋಣ. ಇದನ್ನು ಎಲ್ಲಿ ಬಚ್ಚಿಡೋದಂತ ಗೊತ್ತಾಗ್ತಾಯಿಲ್ಲ ಫ್ರೆಂಡ್ಸ್. ಎಲ್ಲಾದರೂ ಬಚ್ಚಿಡ್ಬೇಕಿದ್ದೀನಿ ಇವಾಗ. ಫ್ರೆಂಡ್ಸ್, ಎಲ್ಲನೂ ಹಚ್ಕೊಂಡು ರೆಡಿ ಮಾಡಿದೆ. ಆ್ಯಕ್ಚುಲಿ ಈ ಶುಂಠಿ ಬೆಳ್ಳುಳ್ಳಿ ಕುಟ್ಟುವಷ್ಟರಲ್ಲಿ ಸಾಕಾಗೋಯ್ತು. ಇದು ನಮ್ಮ ಫ್ರೆಂಡ್ ಅವ್ರ ಕೊಲ್ಲಿಗೆ ಮನೆಯದು. ಈ ಕಲ್ಲವ್ರದ್ದು ಅವ್ರು ಎಷ್ಟು ವರ್ಷದಿಂದ ಇಟ್ಕೊಂಡಿರೋ ಗೊತ್ತಿಲ್ಲ. ನಮ್ಮ ಹತ್ರ ಕುಟಾಣಿ ಇಲ್ಲ ಕುಟ್ಟಕ್ಕೆ. ಒಂದು ತೊಗೋಬೇಕು ಅಂದ. ಇವಾಗ ಹೊಸ್ದಾಗಿ ಬಂದಿರೋದ್ರಿಂದ ತೊಗೋಬೇಕು. ಫಸ್ಟ್ ಟೈಮ್ ಈ ಥರ ಕುಟ್ಟಿ ಇಲ್ಲಿಗೆ ಬಂದಾಗಿಂದ ಮಾಡ್ತಾ ಇರೋದು. ನೆನ್ನೆನೂ ಕೂಡ ನೆನ್ನೆ ಆ ಕಲ್ಲಲ್ಲೇ ಕೊಟ್ಟಿದ್ದು. ಎಲ್ಲ ರೆಡಿ ಆಯಿತು. ಈ ವೈಪ್ ತೊಗೊಂಡು ಇದು ಮಾಡ್ತಾಯಿದ್ದೀನಿ ನೋಡಿ. ಈ ವೈಬ್ನು ಕೂಡ ನೀಟಾಗಿ ತೊಳೆದಿಡ್ತೀನಿ. ನನಗಂತೂ ಸಿಂಕ್ ನೀಟಾಗಿರಬೇಕು, ಅದೊಂದು ಹುಚ್ಚು ನನಗೆ. ಇವಾಗ ಬನ್ನಿ ಪಲಾವ್ ಮಾಡೋಣ, ಟೊಮೊಟೊ ಬಾತ್ ಮಾಡೋಣ. ಅವ್ರದ್ದೇ ಕುಕ್ಕರ್ ಇದು. ಫ್ರೆಂಡ್ಸ್, ಎಲ್ಲ ಒಗ್ಗರಣೆಗೆಲ್ಲ ಹಾಕಿ ನೀಟಾಗಿ ರೈಸ್ ತೊಳೆದು ಪಲಾವ್ ಮಾಡೋಕ್ಕಂದ್ರೆ ಟೊಮೊಟೊ ಬಾತ್ ಮಾಡೋಕ್ಕಿಟ್ಟೆ. ಇವಾಗ ನಾನು ಫ್ರೆಶ್ ಅಪ್ ಆಗಬೇಕು. ಆ್ಯಕ್ಚುಲಿ ಹೀಟ್ರು ನನಗೆ ಹಾಕಕ್ಕೆ ಬರೋಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ಹಾಕ್ಸ್ಕೊಂಡಿದ್ದೀನಿ ಇವ್ರ ಹತ್ರ ನೀರು. ಅದೇನು ಕಾದಿದೆಯೋ ಏನೋ ಗೊತ್ತಿಲ್ಲ. ಸುಮಾರು 1 ಅವರ್ ಆಯಿತು ತೆಗೆದಿಟ್ಟು. ಬಟ್ ಓಕೆ ಆಗುತ್ತೆ. ನನಗೆ ತುಂಬ ಸುಡ್ತಾ ಇರುತ್ತೆ ನೀರು. ಇವತ್ತು ಹೋಗ್ತಾ ಇದ್ದೀವಲ್ಲ ಆಚೆ, ಒಂದು ಕಡ್ಡಿ ತಂದಿಡಬೇಕು. ಅಟ್ಲೀಸ್ಟ್ ಹಿಟ್ಟೊಂದು ದೊಣ್ಣೆ ಥರ ಇರುತ್ತಲ್ಲ ಆ ಥರದ್ದಾದರೂ ತಂದು ಇಟ್ಕೊಬೇಕು. ಇಲ್ಲಿ ಸದ್ಯಕ್ಕೆ ಪ್ರೆಸೆಂಟ್ ಏನೂ ಸಿಗಲಿಲ್ಲ ಅಂದ್ಬಿಟ್ಟು ಕೆಟ್ಟೋಗಿರೋ ಹೀಟರ್ನೇ ಇಟ್ಟಿದ್ರು. ಅದು ಕೆಟ್ಟೋಗಿದೆ ಆ್ಯಕ್ಚುಲಿ, ವರ್ಕ್ ಆಗಲ್ಲ ಇದು. ಆ್ಯಂಡ್ ರಿಯಲ್ ಇದ್ರದ್ದೇ ನಾನು ಇಲ್ಲಿಟ್ಟಿದ್ದೀನಿ. ಸುಟ್ಕೊಬಿಡ್ತೀನಿ ಅಂತ ಅಂದ್ಬಿಟ್ಟು ಈ ಥರ ಇಟ್ಟೆ ತಂದುಬಿಟ್ಟು ಹಾಗೆ ಹಿಂಗೆ ಹಿಡ್ಕೊಂಡು ಬಂದಿಟ್ಟೆ. ಫ್ರೆಂಡ್ಸ್, ಇದು ಕುತ್ತಿಗೆಗೆ ಹಾಕೊಳ್ಳೋದು ನೆಕ್ ಪೀಸ್ ಅಂತ, ನೆಕ್ ಪಿಲ್ಲೋ. ಮತ್ತು ಇದೊಂದು ಬ್ಲ್ಯಾಂಕೆಟ್ಟು ಡೈಲಿ ಸ್ವಲ್ಪ ಒಗ್ದಾಕ್ತಾ ಇದ್ದೀನಿ. ಏಕೆ ಅಂತಂದರೆ ಒಟ್ಟಿಗೆ ಎಲ್ಲನೂ ಒಗೆದ್ಬಿಟ್ರೆ ನಮಗೆ ಹಾಸ್ಕೊಳ್ಳೋಕ್ಕೆ, ಒತ್ಕೊಳ್ಳೋಕ್ಕೆ, ಮಲ್ಕೊಳ್ಳೋಕ್ಕೆ ಇದಕ್ಕೆಲ್ಲ ಸ್ಪೆಸಿಲಿಟಿ ಸಿಗೋಲ್ಲ ಅಂತ ಸ್ವಲ್ಪ ಹಿಂಗೆ ಮಾಡಿ ಹಾಕ್ತಾಯಿದ್ದೀನಿ. ಇಲ್ಲಿ ನಾನು ರೋಪ್ ಕಟ್ಕೊಂಡಿದ್ನಲ್ಲ ಇಲ್ಲಿಗೆ ಹಾಕ್ತೀನಿ. ರಾಜ್ತೈತೆ ಬಿಸಿಲು ಬಂದು. ಫ್ರೆಂಡ್ಸ್, ಫುಲ್ಲು ಹೆಂಗೆ ರೆಡಿಯಾಗಿದೆ ನೋಡಿ, ಗರಿಯಾಗಿ ಟೊಮೊಟೊ ಬಾತು. ಸೀರಿಯಸ್ಲಿ ಹೋಟೆಲ್ ಸ್ಟೈಲ್ ಥರನೇ ಬಂದಿದೆ. ಆ್ಯಂಡ್ ಏನಾಗಿದೆ ಅಂದರೆ ನನ್ನ ಪ್ರಾಬ್ಲಮ್ಮು ಫ್ರೆಂಡ್ಸ್, ನಂದು ಮಾನಿಟೈಜೇಷನ್ನು ಅದೇನೇ ಇಬ್ರದ್ದು ಕೂಡ ಒಂದೇ ಅಕೌಂಟ್ ಆಗಿಬಿಟ್ಟು ಪ್ರಾಬ್ಲಮ್ ಆಗಿತ್ತು ಅಂತ ಹೇಳಿದ್ನಲ್ಲ. ಸೊ ಇವಾಗ ನಂದು ಮೇಲ್ ಐ ಡಿ ಬೇರೆ ಕೊಟ್ಟು, ಸ್ವಾಗತ್ ಅವ್ರದ್ದು ಮೇಲ್ ಐ ಡಿ ಕೊಟ್ಟು ಇವಾಗ ನಂದು ಮಾನಿಟೈಜೇಷನ್ನೇ ಆನ್ ಆಗಿಲ್ಲ. ಸೊ ಹಾಗಾಗಿ ಇವತ್ತು ವೀಡಿಯೋ ಪೋಸ್ಟ್ ಮಾಡೋಕ್ಕಾಗಿಲ್ಲ. ಅಂದರೆ ನಿನ್ನೆ ನೋಡೋಣ ಫ್ರೆಂಡ್ಸ್. ಇವತ್ತು ಸಂಜೆ ಆದರೆ ಅದು ಮಾನಿಟೈಜೇಷನ್ ಏನಾದರೂ ಆನ್ ಆದರೆ ಸಂಜೆ ಅಷ್ಟರಲ್ಲಿ ಪೋಸ್ಟ್ ಮಾಡ್ತೀನಿ. ಈ ಥರ ರೆಡಿಯಾಗಿದ್ದೀನಿ. ಜಾಸ್ತಿ ಮೇಕಪ್ ಆಯ್ತೇನೋ. ಸ್ವಾಗತ್ ಅವ್ರು ಬಂದು ರೆಡಿ ಆಗ್ತಿದ್ದಾರೆ. ಇವಾಗ ವೈಟ್ ಹಾಕೊಳ್ಳ, ಯಾವ್ದು ಹಾಕೊಳ್ಳಿ ಅದು ಸೆಟ್ ಆಗಾಗ ನನ್ನ ಹತ್ರ ಬಟ್ಟೆಗಳಿಲ್ಲ. ನಿಮ್ಮ ಉಂಗ್ರ ನನ್ಗೇನು ಗೊತ್ತು? ಪ್ರಾಮಿಸ್ ಕಣೋ. ಸೀರಿಯಸ್ಲಿ ತಗೊಂಡಿಲ್ಲ ನಾನು. ಮತ್ತೆ ಉಂಗ್ರ ಮತ್ತೆ ಇಷ್ಟು ದಿನ ಉಂಗ್ರ ಇಲ್ಲೇ ಇಟ್ಟಿದ್ದೆ ತಾನೆ. ನಾನು ಏನಾದ್ರು ಬೇರೆ ಕಡೆ ಇಟ್ಟಿದ್ದೀನಾ? ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್, ಉಂಗ್ರನ ಸ್ನಾನಕ್ಕೆ ಹೋಗುವಾಗ ಇಷ್ಟು ದಿನ ಬಿಚ್ಚಿಡ್ತಿರ್ಲಿಲ್ಲ. ಇವಾಗೆಲ್ಲ ಬಿಚ್ಚಿಟ್ಬಿಟ್ಟು ಹುಡುಕ್ತವ್ರೆ. ಅವ ಹೆಂಗಿ ತಂದೆ ಜೋಡಿಸಿ ಇಷ್ಟು ದಿನ ಬಿಸಿ ಇಲ್ಲ ಕಣೋ. ನಾನು ಪಲಾವ್ ಮಾಡ್ಬಿಟ್ಟು ಸ್ನಾನಕ್ಕೆ ಹೋಗಿ ಇವಾಗ ಬಂದೆ. ಮತ್ತೆ ಉಂಗ್ರ ಇಲ್ಲಿ ಏನಾಯ್ತು ಮತ್ತೆ ಮಡಗಿರೋದು? ಯಾವನ್ ಬಂದ ದೈ ಬಂದು ಕುತ್ಕೊಂಡೈತಾ? ಎಲ್ಲಿ ಇಟ್ನಪ್ಪ ಅಂತ ಇಲ್ಲೆಲ್ಲಾರು ಇಟ್ರ? ಅಲ್ಲೇನು ಇಟ್ಟಿಲ್ಲ ಕಣೆ, ನಾನು ಇಲ್ಲೇ ಇಟ್ಟಿದ್ದು ಬೆಳಿಗ್ಗೆ. ಮನೆಯೆಲ್ಲ ಕ್ಲೀನ್ ಮಾಡಿದ್ಯಾ? ಏನ್ ಮಾಡಿದ್ರು ನನಗೆ ಗೊತ್ತಿಲ್ಲ ಕಣ. ನಾನು ತೆಗಿಬಾರ್ದು ಅದನ್ನ. ಎಂಗೇಜ್ಮೆಂಟು ಅಂತೀನಿ. ನಾನು ಕೊಡ್ಸಿರೋದು ಪ್ರೀತಿಯಿಂದ. ಬೆಳಗ್ಗೆ ಸ್ನಾನ ಅದಕ್ಕೆ ತಾನೇ ಊರಲ್ಲಿ ಇಟ್ಬಿಡು ಕೊಡ್ತೋದಂಗಾಗಿತ್ತು. ಅಲ್ಲಿಗೆ ಅದಕ್ಕೆಲ್ಲ ಮಡಗಿದೆ ನನಗೆ. ನೀನು ತಗೊಂಡಿದ್ರು ಕೊಡಪ್ಪಿ. ತಮ್ಮಜ ಹುಡ್ಗಟ್ ಆಡ್ಬೇಡ, ಸುಮ್ಮನೆ ಸೀರಿಯಸ್ ಆಗಿ ಆಡ್ಬೇಡ. ಇಲ್ಲಿ ವಿಡಿಯೋ ಮಾಡೋಕ್ಕೋಸ್ಕರ ನೀನು. ಇಲ್ಲ ಕಣ. ಆಯ್ತು ಹೋಗು.
ಓ ಕಡೆ ಮನೆ ಒಳಗೆ ಇದ್ದಿದ್ದು ಇಲ್ಲಿ ದೈ ಬಂದು ಹೊತ್ಕೊಂಡು ಹೋಗೋದು ಇಲ್ಲಿ ಕೊಡ ಸುಮ್ಮನೆ ಆಟ ಆಡಿಸ್ಕೊಡ. ಫ್ರೆಂಡ್ಸ್ ನೈಲ್ ಪಾಲಿಶ್ ಹಾಕಬೇಕು, ಅವರು ರಿಂಗ್ ಹುಡುಕ್ತಾ ಇದ್ದಾರೆ. ಹುಡುಕ್ಲಿ ರಿಂಗ್. ನಾನು ರಿಂಗ್ ಕೊಡು, ಸುಮ್ಮನೆ ತಮಾಷೆ ಆಡ್ಬೇಡ. ಅಲ್ಲ ನಾನು ನಗಡ್ಬಿಟ್ರೆ ನಿಮ್ಮ ರಿಂಗು ನನ್ನ ಹತ್ರ ಐತೆ ಅಂತನಾ? ಲಾಸ್ಟ್ ಉಂಗ್ರದ ಜೊತೆ ತಮಾಷೆ ಆಡ್ಬಿಡು, ಬೇರೆ ಯಾವ್ದ್ರೊಳಗೆ ಆಡು. ಯಾಕೆ ಉಂಗ್ರದ ವಿಷಯದಲ್ಲಿ ಆಡ್ಬಾರ್ದು? ಕಷ್ಟಪಟ್ಟು ಕೊಟ್ಟಿರೋದ ಎಲ್ಲಿ ಇಡ್ಬೇಕು? ನನ್ನ ಕೈಲಿ ಕೊಡ್ಬೇಕು ತಾನೆ. ಇಲ್ಲಿ ಇಟ್ಟಿದ್ದೀನಿ ನಾನು, ಬೆಳಿಗ್ಗೆ ಇಲ್ಲಿ ಇಟ್ಟಿದ್ದೆ, ನನಗೆ ನೆನಪದೆ. ಹಂಗಾರೆ ಮನೆ ಒಳಗೆ ನೀನಿದೆಯಾ ನಾನಿದೆಯಾ, ಇನ್ಯಾರು ಬಂದಿಲ್ಲ, ಇಬ್ರು ಇದೀವಿ. ಇಲ್ಲೇ ಇಟ್ಟಿದ್ದೀನಿ ನಾನು. ಕೊಡು ಉಂಗ್ರ ಕೊಡು ಅಷ್ಟೇ. ಸುಮ್ಮನೆ ನಾನು ರೀಪ್ಲೇಸ್ ಮಾಡ್ಕೊಡ ಅಂತ ಹೇಳಿದ್ದೀನಿ. ಇಂಥವ್ರ ಜೊತೆ ಪ್ರ್ಯಾಂಕ್ ಮಾಡೋಕೆ ಹೋದರೆ ನಮಗೆ ಬುದ್ಧಿ ಇಲ್ಲ. ನನಗೆ ಚಸ್ಮ ಒಂದು ಈ ಕಾರ್ಟಿಂದ ಅಂದರೆ ಆ ಬೆಡ್ ಬುಕ್ ಮಾಡಿದ್ವಲ್ಲ ಸ್ಪ್ರಿಂಗು, ಅದು ಬಂದಿದೆ ಡೆಲಿವರಿ. ಸೊ ನಾವು ಹೊರಟಿದ್ವಿ ರೆಡಿಯಾಗಿ ಟೆಂಪಲ್ಗೆ ಹೋಗೋಣ ಅಂತ. ಬಟ್ ಅವ್ರು ಇವಾಗ ಬಂದರು ಪುನಃ. ಅಲ್ಲಿ ಇವ್ರ ಕೊಲಿಗ್ ಮನೆ ತವಿಂದ ಬಂದ್ವಿ ವಾಪಸ್ಸು. ಈ ಥರ ರೆಡಿಯಾಗಿದ್ದೀನಿ. ಅಯ್ಯೋ ಇವರು ಪ್ರ್ಯಾಂಕ್ ಮಾಡ್ತೀನಿ ಅಂತ ಹೋಗ್ಬಿಟ್ಟು ನಾನು ಇವ್ರ ಹತ್ರ ಎಲ್ಲ ಪ್ರ್ಯಾಂಕ್ ಮಾಡೋದೇನೇನೆ ನಾಳೆ ಕೋಸಿ ಥರ ಆಡ್ತಾರೆ. ಕೊಟ್ಟರೆ ಸರಿ ಸುಮ್ಮನೆ ಇರಲ್ಲ ಅಂತ. ಇದೇನು ವೆಯ್ಟ್ಲೆಸ್ ಇದೆಯಲ್ಲ ಫ್ರೆಂಡ್ಸ್, ಅವರೇ ಹಾಕ್ಕೊಡ್ತಿದ್ದಾರೆ. ವೆಯ್ಟ್ಲೆಸ್ ಇದೆ, ನೋಡೋಣ ಹೆಂಗಿದೆ ಅಂತ ಓಪನ್ ಮಾಡಿ ನೋಡಿಸ್ಬಿಟ್ಟೆ ಹೋಗೋದು ವಾಪಸ್ಸು. ಫ್ರೆಂಡ್ಸ್ ಬಂದಿದೆ ಬೆಡ್ಡು, ಆಮೇಲಿಂದ ಹಾಕಬೇಕು. ಇಲ್ಲಿ ಇಳಿಸಿದ್ದೀವಿ. ಇವರಂತೂ ಮೇಲಿಂದ ಬರೋಷ್ಟು ಹೆವಿ ಸ್ವೆಟ್ ಒರ್ಸೋಕ್ಕೆ ಕರ್ಚೀಫ್ ಹಂಗೆ ಹುಡುಕ್ತಾವ್ರೆ. ಏನು ಪ್ಯಾಂಟಲ್ಲೇ ಒರೆಸ್ ನೋಡಿ, ಕರ್ಚೀಫೆ ಕರೆಕ್ಟಾಗಿ ಎಸ್ ಮಾಡಿ ಕುಂಕುಮ ಹಾಕಿದೆ ಫ್ರೆಂಡ್ಸ್, ಅದನ್ನೂ ಅಳಿಸ್ಕೊಂಡವ್ರೆ. ಸರಿ ಫ್ರೆಂಡ್ಸ್, ನಾವು ಪುನಃ ಹೋದ್ವಿ. ಇವಾಗ ನಾವು ಹೋಗ್ತಾ ಇರೋದು ರಾಜಪ್ಪಾಜಿನ ವೀರಭದ್ರೇಶ್ವರ ಟೆಂಪಲ್ ಅಂತೆ. ನೋಡೋಣ ಹೆಂಗಿರುತ್ತೆ ಅಂತ ತೋರಿಸ್ತೀನಿ. ಆ ಥರ ಬಹಳ ಅದಾವಕ್ಕ, 500 ರೊಕ್ಕ. ಇಲ್ಲಿ ಅದೇ ಥರ ಬಂದು ನನಗೆ ಅರ್ಥ ಆಗಲಿಲ್ಲ. ಇನ್ನೊಂದು ಸಲ ಹೇಳುವಂದೆ, ನನ್ನ ಹತ್ರ ಬಹಳ ಅದಾವಕ್ಕ, 500, 100, 10 ಎಲ್ಲ ರೊಕ್ಕ ಅಂದು. ಚಿಕ್ಕ ನೋಟು ನೋಡಿ, 10 ರೂಪೀಸ್, 20 ರೂಪೀಸ್, 50 ರೂಪೀಸ್, 200 ರೂಪೀಸ್, 100 ರೂಪೀಸ್, 500 ರೂಪೀಸ್. ಒಳ್ಳೆ ಸ್ಮಾಲ್ ಚಿಕ್ಕ ನೋಟ್. ಈ ಥರ ನಮ್ಮ ಕುರ್ತು ಕಲೆಕ್ಟ್ ಮಾಡಿದ್ಲು. ಇದು ನಮ್ಮ ಕೊಲಿಗ್ ಅವ್ರ ಮನೆ ಫ್ರೆಂಡ್ಸ್. ಬ್ಯಾಗ್ ಒಳಗೆ ಏನು ಇಟ್ಕೊಂಡಿದ್ದಾಳು ಗೊತ್ತಿಲ್ಲ. ಇಟ್ಕೊಳ್ಳಿ ನಿನ್ನ ತಂಗಿನ ಇಲ್ಲಿ ಇಟ್ಕೊ. ಆ ಬ್ಯಾಗಲ್ಲಿ ಏನು ಇಟ್ಕೊಂಡಿದ್ದಾಳು ನೋಡ. ಏನು ಇವ್ರ ಅಣ್ಣ ತಂಗಿರು ಫ್ರೆಂಡ್ಸ್, ಇವ್ರ ಅಣ್ಣ ತಂಗಿರು. ಈ ಬ್ಯಾಗ್ ಏನು ಲಿಪ್ಸ್ಟಿಕ್ಕಾ, ಪೌಡ್ರು, ಬ್ಯೂಟಿ ಕ್ಲಾಸ್ ಎಲ್ಲಿ ಅವನು ಹಿಡ್ಕೊ. ಬಿಡು, ನೋಡ್ತಾ ಇದೀವಿ ತಾನೆ, ಇವಾಗ ಕಿತ್ಕೋಬಾರ್ದು. ಏನಿಲ್ಲ, ಚಾಕ್ಲೇಟ್ ಎಲ್ಲ ಕೊಡಿಲ್ಲ, ನಂಗೆ ಕೊಡಿಲಿ. ಲಿಪ್ಸ್ಟಿಕ್ ಏನಾದರೂ ಮಾಡ್ಕೊಂಡಿರ್ತಾಳೆ, ತೋರಿಸು. ಕೊಡು ನನಗೆ ಸೆಂಟರ್ ಫ್ರೆಶ್. ಹ್ಯಾಪಿ ಡೆಂಟ್. ಇಷ್ಟು ನೋಡೋಕ್ಕೆ ಅವನ ಹತ್ರ ಕರೆಸಿ ಅವ್ನಿಗೆ ಒದ್ದಿ. ಫ್ರೆಂಡ್ಸ್ ಹೊರಟ್ವಿ ಇಲ್ಲಿಂದ. ಸ್ವಲ್ಪ ಓಮ್ ಕಳ್ಳ ಇವರು, ಬಟೆ ಸೋಪ್ ಅಂತ ಅಂತಾರೆ. ಆ್ಯಂಡ್ ಹುಬ್ಳಿ ಸಿಟಿ ಎಂಟ್ರಿ ಆಗ್ತಾ ಇದ್ದೀವಿ. ಆ್ಯಂಡ್ ನಾವು ಹೋಗ್ತಾ ಇದ್ದಿದ್ದು 50 ಕಿಲೋಮೀಟರ್ ಇತ್ತು. ಮಾತ್ರ ಬ್ಯಾಕ್ಗ್ರೌಂಡ್ ಮಾತ್ರ ಸಖತ್ತಾಗಿತ್ತು. ವಾತಾವರಣ ಅಂತೂ ಇಲ್ಲಿ ತೋರಿಸ್ತಾ ಇದ್ದೀನಲ್ಲ, ಅದು ಶ್ರೀ ನವಗ್ರಹ ಜೈನ್ ತೀರ್ಥ ಮತ್ತು ದಿಗಂಬರಂ ಜೈನ್ ಟೆಂಪಲ್ಲು ಅಂತಂದರೆ ಇದು ಜೈನ್ಸ್ದು ಟೆಂಪಲ್. ನೋಡಿ ನಾನು ಅಲ್ಲಿ ಝೂಮ್ ಮಾಡ್ತೀನಿ, ಜೈನ್ಸ್ತೇನೆ ಬ್ಯಾಕ್ ಟು ಬ್ಯಾಕ್. ಅದು ಸರೌಂಡಿಂಗ್ಸ್ ಚೆನ್ನಾಗಿತ್ತು, ಸರ್ಕಲ್ ಥರ ಇತ್ತು ಅದು ಟೆಂಪಲ್ಲು. ಅದ್ರದ್ದು ಐತಿಹಾಸಿಕ ಏನಂತ ಗೊತ್ತಿಲ್ಲ. ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಿ, ಚೆನ್ನಾಗಿತ್ತು ನೋಡೋದಕ್ಕೆ.
ಮತ್ತು ಇಲ್ಲಿ ಹೊಲ ಗದ್ದೆಗಳಿಗೆಲ್ಲ ವಿಂಡ್ ಎನರ್ಜಿ ಫ್ಯಾನ್ನ ಜಾಸ್ತಿ ಫಿಟ್ ಮಾಡಿಸಿದ್ದಾರೆ. ಎಷ್ಟು ಅಂತ ಅಂದರೆ ನಾವು ಎಷ್ಟು ದೂರ ಹೋಗ್ತಾ ಇದ್ದೀವಿ ಅಷ್ಟು ದೂರಕ್ಕೂ ಕೂಡ ವಿಂಡ್ ಎನರ್ಜಿ ಫ್ಯಾನ್ಗಳು ತುಂಬ ಇದೆ. ದೂರದಿಂದ ಮಾತ್ರ ಚಿಕ್ಕದಾಗಿ ಕಾಣ್ತಾ ಇದೆ, ಬಟ್ ಅದು ಹತ್ತಿರ ಹೋದಂತೂ ಸಿಕ್ಕಾಪಟ್ಟೆ ದೊಡ್ಡದಾಗಿದೆ. ಆ್ಯಂಡ್ ಚೆನ್ನಾಗಿತ್ತು. ಹೋಗ್ತಾ ಹೋಗ್ತಾ ವಾತಾವರಣ ಅಂತ ನೋಡ್ತಾ ಇರ್ಬೋದು ಕ್ಲೈಮೇಟ್ ಹೆಂಗಿದೆ ಅಂತ. ಜಾಸ್ತಿ ಬೆಳೀತಾ ಇದ್ದಿದ್ದು ಕಡಲೆ ಮತ್ತು ರಾಗಿ ಅಂತೀನಿ, ಕಡಲೆ ಮತ್ತು ಹೆಸರು ಕಾಳು ಜಾಸ್ತಿ. ಅದೆಲ್ಲ ಹೆಸರು ಕಾಳು ಕಾಣಿಸ್ತಾ ಇರೋದು. ಮಿಡಲ್ ಮರ ಇರೋದು. ಮರಗಳೆಲ್ಲ ಇದ್ವು. ಲೈಟಾಗಿ ಮಳೆನೂ ಬರ್ತಿತ್ತು. ಚೆನ್ನಾಗಿತ್ತು. ಜರ್ನಿ ಹೋಗ್ತಾ ಇದ್ವಿ ಎಲ್ಲ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಯಿಂದ. ಅದು ಪಿಲ್ಲರ್ ಕೆಳಗಡೆ ಪಿಲ್ಲರ್ ಅದಲ್ಲ, ಒಂದು ಗಾಡಿ ಬೇಕದು. ಅದು ನೋಡಕ್ ಇಲ್ಲಿ ಇನ್ನೂ ಚಿಕ್ಕದ್ ಕಾಣ್ತದೆ, ಹತ್ರ ಹೋದ್ರೆ ಹುಸಿದಪ್ಪ ಇಲ್ಲ ಅದು. ಕಟ್ಕೊಂಡು ಯಾರ್ದೋ ಹೊಲದಲ್ಲಿ ಪ್ಲೇಸ್ ನೋಡಿಕೊಂಡು ಯಾರ್ದೋ ಹೊಲಕ್ಕೆ ಹೋಗ್ತಾ ಇದ್ದೀವಿ ಊಟ ಮಾಡೋದಕ್ಕೆ. ಮುಖ ಮುಚ್ಕೊಂತವನೆ ಫ್ರೆಂಡ್ಸ್. ಇದು ಚೆನ್ನಾಗೈತಿ. ಇದ್ರೊಳಗಡೆ ಮೇ ಬಿ ಏನೋ ಇದಿರಬೇಕು. ತುಂಬ ಪ್ಲೇಸಸ್ ನೋಡಿದ್ವಿ, ಯಾವುದು ಸಿಕ್ಕಲಿಲ್ಲ ನೋಡಿ. ಇಲ್ಲಿ ಇದ್ರ ಹತ್ರನೇ ಎಲೆಕ್ಟ್ರಿಕ್ ಕಂಬದ ಹತ್ರನೇ ಇಲ್ಲಿ ಹಾಸ್ತಾ ಇದ್ದೀವಿ. ಚೆನ್ನಾಗಿರುತ್ತೆ, ಅದಕ್ಕೋಸ್ಕರ ಎಲ್ಲ ಇಲ್ಲೇ ತಂದಿದ್ದೀವಿ ಮನೆಯಿಂದ ಬುಟ್ಟಿ. ಪಿಕ್ನಿಕ್ ಫೀಲು, ಮಿನಿ ಪಿಕ್ನಿಕ್. ಪೇಪರ್ ಹಾಸ್ಕೊಂಡ್ಬಿಡ್ರಿ ಫ್ರೆಂಡ್ಸ್. ಎಲ್ಲರೂ ತಟ್ಟೆ ಹಾಕೊಂಡು ಬಡಿಸ್ಕೊತಾ ಇದ್ದೀವಿ. ಫ್ರೆಂಡ್ಸ್ ಎಲ್ಲ ಊಟ ಎಲ್ಲನೂ ಬಡಿಸ್ಕೊತಾ ಇದ್ವಿ. ಎಲ್ಲ ಥರ ಐಟಮ್ಸ್ ಇತ್ತು. ನನಗೆ ಈಗಲೂ ಕೂಡ ಐಟಮ್ಸ್ ಏನೇನಂತ ಗೊತ್ತಿಲ್ಲ, ಬಟ್ ಹುಬ್ಳಿ ಸ್ಪೆಷಲ್ ಊಟ ಚೆನ್ನಾಗಿತ್ತು. ಫುಲ್ ಮೀಲ್ಸು. ತಟ್ಟೆಲೆಲ್ಲ ಕಲರ್ ನೋಡಿ, ಆರೆಂಜು, ಗ್ರೀನು, ಯೆಲ್ಲೋ ಕಲರು, ಉಪ್ಪಿನಕಾಯಿ ಎಲ್ಲ ಇತ್ತು. ಊಟ ಮಾತ್ರ ಸಖತ್ತಾಗಿತ್ತು. ಏನೋ ಒಂಥರ ನಾವು ಪಿಕ್ನಿಕ್ ಹೋಗಿರೋ ಫೀಲ್ ಇತ್ತು. ಜಿಲಕದೊಡ ಕಿಂಡಲ್ ಮಾಡ್ತಿದ್ದಾನೆ ಫ್ರೆಂಡ್ಸ್. ನಾನು ವ್ಲಾಗ್ ಮಾಡ್ತಾಯಿದ್ರೆ ಶ್ರೇಯಸ್ಸು ಮತ್ತು ಸನ್ನಿಧಿ ಊಟ ಮಾಡ್ದೆ ಒಳ್ಳೆ ವೆದರಲ್ಲಿ ನೋಡಿ. ಸುತ್ತ ಗ್ರೀನ್ರಿ. ಅವ್ನು ಇವಾಗ ಊಟ ಆಯ್ತು, ಇವಾಗ ಹೊರಟು ಅಂತ ಹೇಳುತ್ತಕ್ಕ ಅಂತ ನನ್ನೇ ರೇಗಿಸಿದ್ದಾನೆ, ಕಿಂಡಲ್ ಮಾಡ್ತಿದ್ದಾನೆ ಫ್ರೆಂಡ್ಸ್. ಊಟ ಆದಮೇಲೆ ಎಲೆ ಹಾಕೊಳ್ಳೋಣ ಅಂತ ಅಂದ್ಬಿಟ್ಟು ಎಲೆ ಅಡಿಕೆನೂ ತಂದವ್ರೆ ಇವರು. ಕಾಚು ಕೂಡ ತಂದಿದ್ದಾರೆ. ಕಾಚು, ಎಲೆ ಅಡಿಕೆ, ಓಮ್ ಕಾಳು, ಸುಣ್ಣ ಎಲ್ಲನೂ ತಂದಿದ್ದಾರೆ. ಇದು ರೆಡ್ ಆಗಲಿ ಅಂತನಾ ಫ್ರೆಂಡ್ಸ್. ಊಟ ಆದಮೇಲೆ ಇವ್ರ ಕಡೆ ಎಲೆ ಅಡಿಕೆ ಅಂತೂ ಕಾಮನ್, ಗೊತ್ತೇ ಇರುತ್ತೆ ಹುಬ್ಳಿಲಿ ಜಾಸ್ತಿ ಎಲೆ ಅಡಿಕೆ ತಿಂತಾರೆ ಅಂತ. ಅದು ಬಂದು ಕಾಚು, ಅದು ತಿಂದ್ರೇನೋ ಡೈಜೆಷನ್ ಆಗುತ್ತೆ ಅಂತ ಅಂದ್ಬಿಟ್ಟು ಕಾಚು ಕೊಡ್ತಾಯಿದ್ರು. ನಾನು ಫಸ್ಟ್ ಟೈಮ್ ಕಾಚು ಹಾಕೊಂಡು ತಿಂದಿದ್ದು, ಬಟ್ ಗೊತ್ತಿತ್ತು ಅದು ನಮ್ಮ ಫ್ರೆಂಡ್ಸ್. ಇವರು ನಾನು ಹೆಂಗೆ ಹೇಳ್ತೀನಿ ಹಂಗೆ ಡಿಕ್ಟೆಕ್ಟ್ ಮಾಡ್ತಾನೆ. ಇಲ್ಲಿ ಬಂದ್ವಿ ನೋಡಿ ವೀರಭದ್ರೇಶ್ವರ ದೇವಸ್ಥಾನಕ್ಕೆ. ಇದು ಆರ್ಚು, ಬಟ್ ಇವ್ರು ಎಲ್ಲೋಗ್ತಿದ್ದಾರೆ ಗೊತ್ತಿಲ್ಲ. ಮೇ ಬಿ ಹಣ್ಕಾಯಿ ತೊಗೊಳೋದಕ್ಕೇನೋ ಫ್ರೆಂಡ್ಸ್. ನಾವು ಹಣ್ಕಾಯಿ ಮಾಡಿಸ್ಬೇಕಂತೆ, ಅದಕ್ಕೆ ತೊಗೊಳೋಣ ಅಂತ ಹೋಯ್ತವ್ರೆ. ಮನೆಯಿಂದ ರೆಡಿಯಾಗಿ ಬಂದೆ, ಹುಚ್ಚಿ ಥರ ಆಗ್ಬಿಟ್ಟಿದ್ದೀನಿ. ಹೇಳು ಫ್ರೆಂಡ್ಸ್. ಕಾಯಿ ನೋಡಿ ಎಷ್ಟು ಸ್ಮಾರ್ಟ್ ಆಗಿದೆ. ಎಲ್ಲನೂ ಹೊರದ್ ಬಿಟ್ಟಿದ್ದಾರೆ ಫುಲ್ಲು. ಅದರದ್ದೆಲ್ಲ ಜುಂಗು ಪಂಗು ಎಲ್ಲ. ಫ್ರೆಂಡ್ಸ್ 2 ಕಾಯಿ ಕೊಟ್ಟರು ನಮಗೆ. ಸೊ ನಾವು ಇಲ್ಲಿ 2 ಕಾಯಿ 2 ದೇವಸ್ಥಾನ ಇದೆಯಾ ಅಂತ ಕೇಳಿದೆ, ಬಟ್ ಇಲ್ವಂತೆ. ಇವರು ಸಿಂಗಲ್ ಕಾಯಿ ಓಡಿಸಲ್ವಂತೆ. ಒಂದು ದೇವಸ್ಥಾನ ಇದ್ರೂ ಕೂಡ 2 ಕಾಯಿ ಅಂತೆ ಓಡಿಸೋದು. ಇದೆಲ್ಲ ಹೊಸ ನ್ಯೂಸು ನನಗೆ. 2 ಕಾಯಿ ಓಡಿಸ್ತಾರಂತೆ. ನಾವಂತೂ ಒಂದೊಂದೇ ಕಾಯಿ ಒಂದೊಂದು ಟೆಂಪಲ್ಗೆ. ಇಲ್ಲಿ ನೋಡಿ 2 ಕಾಯಿ ಕೊಟ್ಟರು ನಮಗೆ ಫ್ರೆಂಡ್ಸ್. ಹಣ್ಕಾಯಿ ತಗೊಂಡು ಹೋಗ್ತಾ ಇದ್ದೀವಿ. ಇದೆಲ್ಲ ವಸ್ತು ಇವ್ರಿಗೇನು ಗೊತ್ತಿಲ್ಲ. ಪ್ರಸಿದ್ಧ ಉದ್ಭವ ಶ್ರೀ ವೀರಭದ್ರೇಶ್ವರ ದೇವಸ್ಥಾನ, ಸವಣೂರು ಹೋಬಳಿ, ಹಾವೇರಿ ಜಿಲ್ಲೆ, ಕಾರಾಡಗಿ ಅಂತ ಊರು. ಅಲ್ಲಿ ದೇವಸ್ಥಾನ, ಹಾವೇರಿ ಜಿಲ್ಲೆ. ಫ್ರೆಂಡ್ಸ್ ಫೈನಲಿ ದೇವಸ್ಥಾನಕ್ಕೆ ಬಂದ್ವಿ. ಇಲ್ಲಿ ನೋಡಿ ದೇವಸ್ಥಾನದ ಕಲ್ಲರು ಇರ್ಬೋದು, ದೇವಸ್ಥಾನ ಇರ್ಬೋದು, ಎಲ್ಲ ಡಿಫ್ರೆಂಟಾಗಿರುತ್ತೆ ಇಲ್ಲಿ. ಆ್ಯಂಡ್ ಇದು ಕಾಯಿ ಹೊಡ್ಕೊಂಡಿದ್ದು ಆಚೆ, ಮತ್ತು ಕರ್ಪೂರ ಗಂಧದ ಕಡ್ಡಿ ಎಲ್ಲನೂ ಆಚೆನೇ. ಏನೇ ಪೂಜೆ ಮಾಡಬೇಕು ಅಂದ್ರೂ ಅಲ್ಲಿ ಡೈರೆಕ್ಟ್ ದೇವ್ರು ಕಾಣಿಸುತ್ತೆ. ಇಲ್ಲಿಂದನೇ ಪೂಜೆ ಮಾಡಬೇಕು. ಆ್ಯಂಡ್ ಪ್ರದಕ್ಷಿಣೆ ಹಾಕೋದಿದ್ರು ಇಲ್ಲೇ ಕರ್ಪೂರ ಎಲ್ಲನೂ ಹಚ್ಚಬೇಕು. ಆ್ಯಂಡ್ ಇಲ್ಲಿ ಸ್ಪೆಷಲ್ ಏನು ಅಂದರೆ ಜೆಂಟ್ಸು ಲೇಡೀಸ್ ಯಾರು ಬಂದ್ರೂ ಕೂಡ ನಾಮ ಹಾಕ್ಕೊಳ್ತಾರೆ. ಅಲ್ಲಿ ದೊಡ್ಡದು ವಿಭೂತಿ ಇಟ್ಟಿರ್ತಾರೆ, ಬಟ್ ನನಗೆ ಕರೆಕ್ಟಾಗಿ 3 ಎಳೆಯೋಕ್ಕೆ ಬರಲ್ಲ. ಸ್ವಾಗತ ಅವ್ರ ಕೈರನ್ನೇ
ಗೀಟ್ ಹಾಕ್ಸ್ದೆ, ಬಟ್ ಅದು ಅರ್ಧ ಬಂತು ಅಷ್ಟೇ. ಅದಕ್ಕೆ ಇನ್ನೊಂದು ಸಲ 3 ಹಾಕಿದ್ರು, ಬಟ್ ಹೇಗೆ ಬಂತೋ ಏನೋ ಗೊತ್ತಿಲ್ಲ. ಅವ್ರಿಗೆ ಮಾತ್ರ ಚೆನ್ನಾಗಿ ಹಾಕ್ಕೊಂಡಿದ್ರು. ಫಸ್ಟ್ ಟೈಮ್ ನಾಮ ಹಾಕ್ಕೊಂಡಿದ್ದಂತಲೇ ಹೇಳ್ಬೋದು. ಫ್ರೆಂಡ್ಸ್ ಎಲ್ಲೋ ಇದ್ದವ್ರನ್ನ ಎಲ್ಲೋ ತಂದೆ, ಇವಾಗ ಒಳ್ಳೇದು ಮಾಡಪ್ಪ ಅಂತ. ಫ್ರೆಂಡ್ಸ್ ಆಮೇಲೆ ಏನು ರಶ್ ಏನು ಇರಲಿಲ್ಲ ಟೆಂಪಲ್ಲು. ಇವ್ರು ಅಣ್ಕಾಯಲ್ಲೇನೋ ತಂದಿದ್ರು ಪೂಜೆಗೆ ಅಂತ. ಪೂಜೆ ಮಾಡಿಸಿದ್ವಿ. ಹಾಗೇನೆ ಒಂದು 5 ನಿಮಿಷ ಎಷ್ಟು ದರ್ಶನ ಆಯಿತು ಬರ್ತಿದ್ದಂಗೆ. ಒಂದು 5 ನಿಮಿಷ ಕೂತ್ಕೊಳ್ಳೋಣ ಅಂತ ಇವರು ಅಡ್ಬಿದ್ರು. ಹಾಗೇನೆ ನಾನು ಕೂಡ ದೇವರಲ್ಲಿ ಕೇಳಿಕೊಂಡು ನಾನು ಕೂಡ ಹಂಗೆ ನಮಸ್ಕಾರ ಮಾಡಿ ಎದ್ದು ಬಂದೆ. ಅದನ್ನು ಕೂಡ ವಿಡಿಯೋ ಮಾಡಿದ್ದಾರೆ, ನನಗೆ ಗೊತ್ತೇ ಇಲ್ಲ ವಿಡಿಯೋ ಮಾಡ್ತಿರೋದು. ಫ್ರೆಂಡ್ಸ್ ಇಲ್ಲಿ ಹಳೆ ವಿಗ್ರಹಗಳದ್ದು ಏನೇನು ಯಾವ್ಯಾವ ದೇವರ ನಿಜ ಸೀರಿಯಸ್ಲಿ ಗೊತ್ತಿಲ್ಲ. ಇಲ್ಲಿ ಹುಬ್ಳಿ ಸೈಡು ಮೇ ಬಿ ಇವಳು ಗೊತ್ತಿರ್ಬೋದು, ನನಗೆ ಗೊತ್ತಿಲ್ಲ. ಅಂದರೆ ತಪ್ಪಾಗಿ ಹೇಳಿದ್ರೆ ಸುಮ್ಮನೆ ಪ್ರಾಬ್ಲಮ್ಮು. ಯಾಕೆ ಅಂದರೆ ದೇವ್ರುಗಳಂತ ಅಷ್ಟೇ ಗೊತ್ತು. ನಾವು ಸುತ್ತ ಪ್ರದಕ್ಷಿಣೆ ಆಗ್ತಾಯಿದ್ದೀವಿ. ದೆನ್ ಭರತನಾಟ್ಯ, ಇದು ಯಾವುದು ಮಹಿಷಾಸುರನ ಏನೋ, ಮಹಿಷಾಸುರ ವಧೆ ಇರ್ಬೋದು ಇದು ಮೇ ಬಿ. ಇಲ್ಲಿ ನೋಡಿ ಫ್ರೆಂಡ್ಸ್, ಇವನು ಕಳ್ಳಂಗೆ ಆಡ್ತಾನೆ. ನಾನು ಮಾತಾಡ್ತಾ ಇದ್ರೆ ಸಾಕು ಬಂದು ಟಿಕ್ ಮಾಡ್ತಾನೆ. ಹುಡುಗ ಚೆನ್ನಾಗಿದ್ದಾನಲ್ವ. ಇದು ಗಣೇಶ ಅಂತ ಗೊತ್ತು. ಇದು ಕರೆಕ್ಟಾಗಿ ಗೌರಿ ಗಣೇಶ ಮತ್ತು ಶಿವ ಮತ್ತು ಇದು ಆಂಜನೇಯ ಮತ್ತು ಮೇ ಬಿ ರಾಮ ಇರ್ಬೋದು, ಅಷ್ಟೇ ಗೊತ್ತು. ಫ್ರೆಂಡ್ಸ್ ಇಲ್ಲಿದೆ ನೋಡಿ ಹಾವು. ಅದೇನೋ ಇವರು ಕೊರೆತಿರೋದು ಕಣೆ, ಅದಾಗೆ ಅದು ಬಂದಿರೋದು ಗೊತ್ತಿಲ್ಲ. ಸಖತ್ತಾಗಿದೆ ಮಾತ್ರ ಹಾವು, ನಾಗರಾವು. ಫ್ರೆಂಡ್ಸ್ ಇಲ್ಲಿ ತೋರಿಸ್ತಾ ಇದ್ದೀನಲ್ಲ, ಇದು ತೊಟ್ಲು. ಯಾರ್ಯಾರು ಮಕ್ಕಳಾಗಿಲ್ಲ ಅನ್ನೋರು, ಹರಕೆ ಮಾಡ್ಕೊಂಡಿರೋರು ಬಂದು ತೊಟ್ಲು ಕೊಡ್ತಾರೆ. ಮತ್ತು ಇವಾಗ ಇನ್ನೂ ಮಕ್ಕಳಾಗಿಲ್ಲ ಅಂದವರು ಬಂದು ಇದು ತೊಟ್ಲು ತೂಗ್ತಾರೆ. ನಾವು ಕೂಡ 2 ಕಡೆ ತೊಟ್ಲು ತೂಗಿದ್ವಿ 3 ಸಲ. ಮತ್ತು ಅಲ್ಲಿಂದ ಬಂದು ದೇವಸ್ಥಾನ ಬಂದ್ವಿ, ಭದ್ರಕಾಳಿ ಅಮ್ಮನವರು. ಅಲ್ಲೂ ಕೂಡ ಇವರು ಅರ್ಚನೆ ಮತ್ತು ಎಲ್ಲನೂ ಪೂಜೆ ಎಲ್ಲನೂ ಮಾಡಿಸಿದ್ರು. ಅಲ್ಲಿಂದ ಇನ್ನೊಂದು ದೇವಸ್ಥಾನಕ್ಕೆ ಹೊರಟೋ. ಹೇಳೋ ಫ್ರೆಂಡ್ಸ್, ಇದು ಫುಲ್ಲು ಕೆಳಗಡೆ ಡೌನಲ್ಲಿದೆ. ಇಲ್ಲೆಲ್ಲ ಕಾಣಿಸ್ತಿದೆಯಲ್ಲ ಕಲ್ಲು, ಇದೆಲ್ಲ ದೇವಸ್ಥಾನ ಅಂತ. ಕೆಳಗಡೆ ಹೋಗ್ತಾ ಇದ್ದೀವಿ. ನನಗಿದೆಲ್ಲ ಫಸ್ಟ್ ಆಫ್ ಆಲ್ ಹೊಸ್ತು, ಹೆಂಗೆ ಹೋಗ್ಬೇಕಂತಲೇ ಗೊತ್ತಾಗ್ತಾ ಇಲ್ಲ. ಒಂಥರ ಟ್ರಕ್ಕಿಂಗ್ ಹೋಗಿದ್ವಲ್ಲ ಆ ಥರ ಫೀಲ್ ಆಗ್ತೈತೆ. ಒಳಗಡೆ ಹೇಗಿದೆ ಬನ್ನಿ ತೋರಿಸ್ತೀನಿ. ಚೆನ್ನಾಗಿದೆ. ಏನೋ ಇದು ಹಳೆ ಗುಡಿ ಅಂತೆ. ಇದ್ರೊಳಗಡೆ ಪೂಜೆ ಮಾಡೋರು ಇದ್ದಾರೋ ಇಲ್ವೋ ಗೊತ್ತಿಲ್ಲ. ಓ ಇಲ್ಲೆಲ್ಲ ನೀರು ನಿಂತಿದೆ. ಇಲ್ಲೊಂದೆರಡು ಫೋಟೋ ತಗೊಳ್ಳಿ, ಚೆನ್ನಾಗಿದೆ. ಹೆಂಗೆ ಬಂದ್ರಿ ಇಲ್ಲಿ ನೋಡಿ. ಇಲ್ಲೆಲ್ಲ ಯಾವ ಥರ ಇದೆ, ಚೆನ್ನಾಗಿದೆ ಫ್ರೆಂಡ್ಸ್. ಇಲ್ಲಿ ನೋಡಿ, ಇಲ್ಲಿ ಶಿವದಿದೆ, ಬಟ್ ಹೋಗೋಂಗೆ ಗೊತ್ತಿಲ್ಲ. ಇಲ್ಲೆಲ್ಲ ನೋಡಿ ಯಾವ ಥರ ಆಗ ಫಸ್ಟು ಆಧುನಿಕ ಏನಂತಾರ ಗೊತ್ತಿಲ್ಲ, ಹಳೆ ಪುರಾತನ ಕಾಲದಲ್ಲಿ ಇವೆಲ್ಲ ಫೇಮಸ್ ಅನಿಸುತ್ತೆ. ನೋಡಿ ಇಲ್ಲಿ ಬುದ್ಧ ಥರ ಏನೋ ಕಾಣಿಸ್ತಾ ಇದೆ. ಇಲ್ಲೆಲ್ಲ ಕಲ್ಲಲ್ಲಿ ಕೊರ್ತಿದ್ದಾರೆ ನೋಡಿ. ಶಿವ ಇವನು ನೋಡಿ, ಇವನಜ್ಜಿ ನೋಡಿ. ಇಲ್ಲೆಲ್ಲ ಮೊದಲು ಅಭಿಷೇಕ ಮಾಡ್ತೀರ ಅನಿಸುತ್ತೆ, ಚೆನ್ನಾಗಿದೆ. ಶಿವನ ದೇವಸ್ಥಾನ ಅನಿಸುತ್ತೆ, ಅಲ್ಲೆಲ್ಲ ಲಿಂಗಗಳಿದೆ. ಇಲ್ಲ ಇದೆಯಾ? ಓ ನೋಡಿ, ಇದು ಶಿವನ ದೇವಸ್ಥಾನ. ನಾನು ಎಲ್ಲೋದ್ರೂ ಹಿಂದೆ ಬರ್ತಿದ್ದಾನೆ ಇವನು. ಇದನ್ನ ತಿನ್ನಕ್ಕಾಗಲ್ಲ, ಹಸಿ ಇದೆ ಅಲ್ವಾ? ಮಣ್ಣಿದೆ. ಯಾರೋ ಹೊಲದಾಗ ಕಳ್ತನ ಮಾಡಿದೀವಿ ಫ್ರೆಂಡ್ಸ್. ಮಾತ್ರ ಸಖತ್ತಾಗಿತ್ತು ಕ್ಲೈಮೇಟು. ಏನಕ್ಕೆ ಅಂತ ಅಂದರೆ ಅದು ಫುಲ್ಲು ಎಲ್ಲ ಜೋಳ, ಅದೆಷ್ಟು ಎಕರೆ ಅಂತನೇನೆ ಎಲ್ಲಿಂದ ಎಲ್ಲಿಗೆ ನೋಡಿದ್ರು ಫುಲ್ಲು ಜೋಳ ಇತ್ತು. ರೇಟ್ ಇದ್ರೆ ಮಾತ್ರ ಒಳ್ಳೆ ದುಡ್ಡು ಮಾಡ್ತಾರೆ. ಬನ್ನಿ ಓ ಏನು ಒಂದು ಮಂಗ್ರನ್ನೇ ಕುಯ್ಕೊ ಬಂದವ್ರೆ. ಕಮಾನ್ ಹೊಡಿ ಸಾಕು. ಹಾಯ್, ಇವಾಗ ನಾವೊಂದು ಆಂಜನೇಯನ ಟೆಂಪಲ್ಗೆ ಹೋಗ್ತಿದ್ದೀವಿ. ಇದು ಹೆಂಗೆ ಅಂತ ಅಂದರೆ ಇಲ್ಲಿ ಕಾರ್ ನಿಲ್ಲಿಸಿ ನಡ್ಕೊಂಡು ಹೋಗ್ಬೇಕು, ರೈಲ್ವೆ ಟ್ರ್ಯಾಕ್ ದಾಟಿ ಹೋಗ್ಬೇಕು. ಜಸ್ಟ್ ಈಗ ಟ್ರೈನ್ ಬರ್ತಾ ಇದೆ. ಒಂದು ತಣ್ಣಿ ಕಳ್ಕಣೆ. ನನ್ನ ಹೆಂಡತಿ ಆ್ಯಕ್ಚುಲಿ ಫಸ್ಟ್ ಟೈಮ್ ಇಷ್ಟು ಹತ್ರದಲ್ಲಿಂದ ನೋಡ್ತಿರೋದು. ಅವಳು ಯಾವಾಗಲೂ ಟ್ರೈನಲ್ಲಿ ಓಡಾಡ್ತಿದ್ದಿಲ್ಲ, ಫಸ್ಟ್ ಟೈಮ್ ಈ ಥರ ಟ್ರ್ಯಾಕ್ ಇವೆಲ್ಲನೂ ನೋಡ್ತಾ ಇದ್ದಾಳೆ.
ಆ್ಯಕ್ಚುಲಿ ನಮ್ಮ ಹುಡುಗ ಹೇಳ್ದಂಗೆ ನಾನು ಫಸ್ಟ್ ಟೈಮೇ ನಾನು ಇಷ್ಟು ಹತ್ತಿರದಿಂದ ರೈಲ್ವೆ ನೋಡ್ತಾ ಇರೋದು ಮತ್ತು ರೈಲ್ವೆ ಸ್ಟೇಷನ್ ನೋಡ್ತಾ ಇರೋದು. ಈ ಕಡೆಯಿಂದ ಒಂದು ಟ್ರೈನ್ ಹೋಯ್ತು, ಆ ಕಡೆಯಿಂದ ಇನ್ನೊಂದೆರಡು ನಿಮಿಷಕ್ಕೆ ಆ ಕಡೆಯಿಂದ ಒಂದು ಟ್ರೈನ್ ಬಂತು. ಫ್ರೆಂಡ್ಸ್, ಇಲ್ಲೆಲ್ಲ ಬೋಗಿಗಳು ನೋಡಿ ಎಷ್ಟು ಬೋಗಿ ಇದೆ ಗೊತ್ತಾ? 1 2 3 4 4 ಬೋಗಿ ಇದೆ. ಎಲ್ಲರೂ ಹೋಗ್ತಾ ಇದ್ದೀವಿ. ಇಲ್ಲೆಲ್ಲೋ ದೇವಸ್ಥಾನ ಇದೆಯಂತೆ, ಆಂಜನೇಯ ಟೆಂಪಲ್ಲು. ನಾನು ಮಲ್ಕೊಂಡ್ಬಿಟ್ಟಿದ್ದೆ ಕಾರಲ್ಲಿ. ಆಕ್ಚುಲಿ ನೀರಿದ್ರೆ ಮುಖ ತೊಳಿಬೇಕು ಫ್ರೆಂಡ್ಸ್. ಮತ್ತೆ ಅವನು ಏನೋ ಟ್ರೈ ಮಾಡ್ತಾವ್ರೆ ಹೋಗಿ ಮೇಲೆ ನಡೆಯೋಕ್ಕೆ. ಇವರು ಆ ಮಕ್ಕಳ ಥರ ಆ್ಯಕ್ಚುಲಿ ನಮಗೆ ಬ್ಯಾಲೆನ್ಸ್ ಮಾಡೋಕ್ಕೆ ಕಷ್ಟ. ಇವರಾದ್ರೆ ಸಣ್ಣದಾಗಿದ್ದಾರಲ್ಲ, ನಡಿಬೋದು. ಅವ್ರು ನೋಡಿ ಬ್ಯಾಲೆನ್ಸ್ ಮಾಡ್ತಿರೋದು. ಫ್ರೆಂಡ್ಸ್, ಮನೆಗೆ ಬಂದು 7:45 ಆಯಿತು. ಆದರೆ ರೆಸ್ಟ್ ಮಾಡಿ ಇವಾಗ ಟೈಮ್ ಬಂದು 7:45. ನಮ್ಮದು ಏನು ಬಂದಿದೆ, ಸ್ಪ್ರಿಂಗ್ ಹಾಸಿಗೆ ಬಂದಿದೆ. ಆರ್ತೋ ಮುಂದಕ್ಕೆ ಏನಂತ ಗೊತ್ತಿಲ್ಲ. ಅದು ನಾವು ಬರೋಕ್ಕಿಂತ ಮುಂಚೆ ಬೆಳಗ್ಗೆ 1 ಗಂಟೆಗೆ ಬಂತು. ಅದನ್ನೇ 2 ದಿನ ಬಿಡಬೇಕಂತೆ ಹೈಟ್ ಆಗೋದಕ್ಕೆ. ಇಲ್ಲಿ ಹಾಸಿಗೆ ಬಂದಿದೆ. ಇವಾಗ ಅನ್ಬಾಕ್ಸಿಂಗ್ ಮಾಡಬೇಕು. ಮಾಡೋಣ ಬನ್ನಿ. ಈ ವಿಡಿಯೋ ಬಂದು ಇದನ್ನು ನೀಟಾಗಿ ಕಟ್ ಮಾಡಿ ನಮಗೆ ಬೇಕಾಗುತ್ತೆ. ಏನಾದ್ರು ಕಾಳು ಏನಾದ್ರು ಒಣಗಾಕೋದಕ್ಕೆ ಎಲ್ಲದಕ್ಕೂ. ಏಕೆಂದರೆ ನಮಗೆ ಕಾಳು ಒಣಗಾಕೋದಕ್ಕೆ ಎಲ್ಲ ಏನೂ ಇಲ್ಲ. ಏನೂ ಇಲ್ಲ, ಹಾಗಾಗಿ ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀವಿ. ಇದು ಆ್ಯಕ್ಚುಲಿ ಚಿಕ್ಕ ಕಾಣ್ತಾ ಇದೆ. ಇದು 2 ದಿನ ಬಂದ ಮೇಲೆ 8 ಇಂಚ್ ಬರುತ್ತಂತೆ. ನಾನು ಇಂಚು ಅಂದರೆ ಇಷ್ಟು ಉದ್ದ ಅಂದ್ಕೊಂಡಿದ್ದೆ ಫ್ರೆಂಡ್ಸ್. ಇಷ್ಟು ಉದ್ದ ಅಂತೆ 1 ಇಂಚ್ ಅಂದರೆ. ಇದು ಸೌಂಡ್ ಫ್ರೆಂಡ್ಸ್, ಆ ಮ್ಯಾಟ್ರಸ್ ನೋಡಿ ನಾನೇ ಶಾಕಾಗಿ ಹೋಗಿದ್ದೆ. ಏಕೆಂದರೆ ವೆಯ್ಟ್ಲೆಸ್ಸು ಮತ್ತು ಅಂದರೆ ನಾವು ಕೈಯಲ್ಲೇ ಎತ್ಕೋಬೋದಿತ್ತು, ಆ ಥರ ಇತ್ತು. ಬಟ್ ಇದು ಹೆಂಗೆ ಸ್ಪ್ರಿಂಗ್ ಥರ ದೊಡ್ಡದಾಗಿ ಬರುತ್ತೆ ಅಂತ ಶಾಕಾಗಿ ಹೋಗಿದ್ದೆ. ಬಟ್ ನನಗೆ ಸೀರಿಯಸ್ಲಿ ಗೊತ್ತಿರಲಿಲ್ಲ ಅದನ್ನು ಓಪನ್ ಮಾಡಿಬಿಟ್ರೆ ಅದು ದೊಡ್ಡದಾಗುತ್ತೆ ಅಂತ. ಅದು ಓಪನ್ ಮಾಡಿಬಿಟ್ಟು 2 ಮಿನಿಟ್ಸ್ಗೆ ಫುಲ್ಲು ಗಾಳಿ ಏರಿ ಚೆನ್ನಾಗಿ ಬಂತು. ಆ್ಯಕ್ಚುಲಿ ಅದು ಕವರ್ ಬೇಕಿತ್ತು, ಅದಕ್ಕೆ ನೀಟಾಗಿ ಕಟ್ ಮಾಡಿಸ್ದೆ. ಆ್ಯಂಡ್ ವಾರಂಟಿ ಕಾರ್ಡು ಕೂಡ ಕೊಟ್ಟಿದ್ರು ನಮಗೆ. ಇದು 10 ವರ್ಷ ವ್ಯಾರಂಟಿ ಇದೆ. ಅದನ್ನೇ ಸ್ವಾಗತ್ ಅವರು ಓದುತ್ತಾ ಇದ್ದರು. ಫ್ರೆಂಡ್ಸ್, ಇದು ಮೇ ಬಿ ವ್ಯಾರಂಟಿ ಕಾರ್ಡ್ ಅಂತ ಅನಿಸುತ್ತೆ. ಇಷ್ಟು ವರ್ಷ ಗ್ಯಾರಂಟಿ ಅಂತನೋ ಏನೋ ಇರ್ಬೋದು. ಕೊಟ್ಟಿದ್ದಾರೆ ಬಾಕ್ಸ್ ಥರ. ಇವ್ರಿಗಂತೂ ಪೇಷನ್ಸೇ ಇಲ್ಲ ನೀಟಾಗಿ ಓಪನ್ ಮಾಡೋಣ ಅನ್ನೋದು. ಕಿತ್ತರು ಹೆಂಗೆಂಗೋ ಇಟ್ಕೋಬೇಕು ಅನ್ನೋ ಸೆನ್ಸು ಇಲ್ಲ ಫಸ್ಟ್ ಆಫ್ ಆಲು. Try flow matters. Here for a few things to remember as you get started on this journey with this. ಫ್ರೆಂಡ್ಸ್, ನನ್ನಷ್ಟು ಉದ್ದನೇ ಇದೆ ಇದು ಮ್ಯಾಟ್ರಸ್ಸು. ಇದು ಯಾವುದು ಮ್ಯಾಟ್ರಸ್ಸು? ಫ್ಲೋ ಮ್ಯಾಟ್ರಸ್. ಆರ್ಥೋ ಫ್ಲೋ ಮ್ಯಾಟ್ರಸ್ಸಾ? ಫ್ಲೋ ಎರ್ಗೋ. ಫ್ರೆಂಡ್, 2 ಆಪ್ಷನ್ ಇತ್ತು. ಒಂದು ಆರ್ಥೋ ಇತ್ತು, ಒಂದು ಎರ್ಗೋ ಇತ್ತು. ನಾವು ಆರ್ಥೋ ಫಸ್ಟ್ ಬುಕ್ ಮಾಡಿ ಅದನ್ನು ಕ್ಯಾನ್ಸಲ್ ಮಾಡಿ, ಆರ್ಥೋ ಒಂದು ಮಂಡಿ ನೋವು, ಮೈಕೈ ನೋವು, ಏಜ್ಡ್ ಪರ್ಸನ್ಸ್ ಯೂಸ್ ಮಾಡೋದು. ಸೊ ನಾವು ಎರ್ಗೋ ಬುಕ್ ಮಾಡಿದ್ವು. ಕರೆಕ್ಟ್ ಅವತ್ತು ಎರ್ಗೋ ಅಂದರೆ ಒಂದೇ ಇದು. ಆರ್ಥೋನು ಬರುತ್ತೆ, ಎರ್ಗೋನು ಬರುತ್ತೆ. ಬಟ್ ಇದು ನೋಡಬೇಕು. ನಮ್ಮ ರೂಮ್ಗೆ ಇದು 2 ದಿನ ಎಷ್ಟು ದಿನ ಅಂತಿದೆ ಅಲ್ಲಿ ಸಬ್ಸ್ಕ್ರಿಪ್ಷನಲ್ಲಿ? 48 ಅವರ್ಸ್ ಅಂತ ಇದೆ. 48 ಅವರ್ಸ್ ಅಂತ 2 ದಿನ. ಅದನ್ನು ಬಿಟ್ಬಿಡ್ಬೇಕು ಅದ್ರ ಪಾಡಿಗೆ. ಅದ್ರ ಮೇಲೆ ಮಲ್ಗಂಗಿಲ್ಲಕ್ಕೆ ಅದು ಏರ್ ಬರಬೇಕಂತ ಅನಿಸುತ್ತೆ ಮೇ ಬಿ. ಫ್ರೆಂಡ್ಸ್, ಇಲ್ಲಿ ನಂದು ಹಾಸಿಗೆ ಫ್ರೆಂಡ್ಸ್. ಇದ್ರ ಮೇಲೆ ನಾನು ಮಲ್ಕೋತಿದ್ದೆ. ನಮ್ಮ ಸ್ವಾಗತ ಆ ಕಡೆ ಚಾಪೆ. ಇವಾಗ ಮ್ಯಾಟ್ರಸ್ ಇದೆಲ್ಲ ತೋರಿಸ್ತಾ ಇರ್ತಾರೆ ಇನ್ಸ್ಟಾಗ್ರಾಮಲ್ಲಿ, ಅದೇ ಥರ ಅಂತ ಅನಿಸುತ್ತೆ. ಏನು ಉಳ್ಳಾಡ್ತಾವಳೆ ಹಾಸಿಗೆ. ನಮ್ಮನೇಲಿ ಎಲ್ಲ ಐಟಮ್ಸು ಕೂಡ ಹೊಸಸ್ತಲ್ವೇನ್ರಿ? ಯಾವುದು ಕೂಡ ಹಳೆ ಐಟಮ್ಸ್ ಅಂತಲೇ ತಂದಿಲ್ಲ ಫ್ರೆಂಡ್ಸ್. ಎಲ್ಲ ಹೊಸದು. ಪಾತ್ರೆಗಳು ಕೂಡ ಅಂದರೆ ನಮ್ಮ ಅಮ್ಮನ ಮನೇಲಿ ಇಸ್ಕೊಬಂದಿರ್ಬೋದು. ಬಟ್ ಯಾವುದು ಯೂಸ್ ಆಗಿಲ್ಲದೆ ಇರೋದೆ ನಾನು ಇಸ್ಕೊಬಂದಿರೋದು ಹೊಸ ಐಟಮ್ಸು. ಸೊ ಇವ್ರ ಮನೆಯಿಂದ ತಟ್ಟೆ ಕೊಟ್ಟಿದ್ದಾರೆ. ಅದು ಬೇಡ, ನಾವು ಹೊಸ ತಟ್ಟೆ ತಗೊಳ್ಳೋಣ ಅಂತಿದ್ದೆ. ಎಲ್ಲ ಕೂಡ ಹೊಸದು. ಚಾಪೆ ಇರ್ಬೋದು, ಎಲ್ಲ ಹೊಸದು. ಇವಾಗ 2 ಪಿಲ್ಲೋ ತೊಗೋಬೇಕು ನಾವು. ಬುಕ್ ಮಾಡೋಣ ಅಥವಾ ಅಂಗಡಿಗೆ ಹೋಗಿ ತಗೊಳ್ಳೋಣ ಅನ್ನೋದು ಗೊತ್ತಿಲ್ಲ. ನನಗೆ ಹೈಟ್ ಇರಬೇಕು. ನೋಡಿ ಫ್ರೆಂಡ್ಸ್, ಇಲ್ಲೆಲ್ಲ ಎಷ್ಟು ನೀಟಾಗಿಡೋ ಬಂದು ಹಾಳು ಮಾಡೋದೆ. ಆಮೇಲೆ ಅಲ್ಲಿ ನೋಡಿ ಫ್ರೆಂಡ್ಸ್, ಕಿಟಕಿಗೆ ಹ್ಯಾಂಗರ್ ತಂದು ನೇತಾಕಿದ್ದಾರೆ. ಅದಿನ್ನೇನೋ ಇಲ್ಲಿ ನೋಡಿ ಒಂಚೂರು ಹಿಡ್ದೈತೆ, ಇದು ಬಿದೋಗುತ್ತೆ. ಫ್ರೆಂಡ್ಸ್, ವೈಟ್ ಕಲರ್ ಮ್ಯಾಟ್ರಸ್ ಬೇಡ ಅಂತನೇನೆ ಬ್ರೌನ್ ಕಲರ್ ಬ್ರೌನ್ ವಿತ್ ಬ್ಲೂ ಮಾಡಿದ್ವಿ. ವಾವ್, ಏರ್ ತಗೊಂತು ನೋಡಿ ತಗೋತಾ ಇದೆ. ಅದು ಹೆಂಗೆ ಕಟ್ಟಿರ್ತಾರೆ ಅವರು?
ಇದಿನ್ನೂ ಟೈಟ್ ಬರಬೇಕಾ ಫ್ರೆಂಡ್ಸ್? ನೋಡಿ ಚೆನ್ನಾಗಿದೆಯಾ ಅಂತ ಕಮೆಂಟ್ ಮಾಡಿ. ನಮ್ಮ ಬೆಡ್ಡು ರೂಮ್ ತುಂಬ ಎಲ್ಲ ಇದೇ ಆಗುತ್ತೆ ಆರಾಮಾಗಿ. ಇದು ಯಾವ ಸೈಜ್ ಅದು ಸರಿ? ಹಾಂ, ಕ್ವೀನು. ಕಿಂಗ್ ಅಂದ್ರೆ ಇನ್ನೂ ದೊಡ್ಡ ಬರುತ್ತಾ? ಕಿಂಗ್ ಅಂದ್ರೆ ಇನ್ನೂ ದೊಡ್ಡ ಬರುತ್ತೆ. ಹಂಗಾದ್ರೆ ಪಕ್ಕ ನಾವು ಫ್ರೆಂಡ್ಸ್ ಇವಾಗ ನಾವು ಫ್ಯಾಮಿಲಿ ಎಲ್ಲ ದೇವಸ್ಥಾನಕ್ಕೆ ಹೋಗಿದ್ವಲ್ಲ, ಅವ್ರು 4 ಜನ ಒಂದೇ ಬೆಡ್ಡಲ್ಲಿ ಮಲ್ಕೋಬೇಕಂತೆ. ಇದರಲ್ಲಿ ಆಲ್ಮೋಸ್ಟ್ ಕ್ವೀನ್ ಸೈಡಲ್ಲೇ 3 ಜನ ಮಲ್ಕೋಬೋದು. ಇಡೀ ರೂಮ್ ತುಂಬ ಈ ಬೆಡ್ಡೇ ಇದೆ. ಇನ್ನು ಕಿಂಗ್ ಸೈಜ್ ತಗೊಂಡ್ರೆ ಪಕ್ಕ ಅವ್ರಿಗಾಗುತ್ತೆ. ಇವಾಗ ಬರ್ತೀನಿ ನೋಡೋಕ್ಕೆ, ಬೆಡ್ ನೋಡೋಕ್ಕೆ ಅಂತ ಹೇಳಿದ್ದಾರೆ. ಇವಾಗ ಫಸ್ಟ್ ನಾನೇ ಮಲ್ಕೊಳ್ಳೋದು. ಕತ್ತಾಗಿದ್ದೆ ಬೆಡ್ ಮಾತ್ರ ನಿಜವಾಗ್ಲೂ ಹೆಂಗಿದೆ ಗೊತ್ತಾ? ಒಳಗೆ ಹಿಂಗೆ ಕೂತ್ಕೊಂಡ್ರೆ ಸಾಕು, ಒಳಗೆ ಇಲ್ಲಿ ನೋಡಿ ಎಷ್ಟು ಒಳಗೆ ಹೋಗ್ತಿದೆ ಅಂತ ನೀವು ಅಬ್ಸರ್ವ್ ಮಾಡ್ಬೋದು. ಇಷ್ಟು ಒಳಗೆ ಹೋಗ್ತಿದೆ, ಸಕ್ಕತ್ತಾಗಿದೆ. ನಾನೇ ಫಸ್ಟ್ ಮಲ್ಕೊಂಡೆ. ಇಡೀ ರೂಮ್ ತುಂಬ ಇದೇ ಆಗುತ್ತೆ. ಇಲ್ಲಿ ನನ್ನ ಚೋಟಾ ಹಾಸಿಗೆ, ಇದ್ರ ಮೇಲೆ ಆರಾಮಾಗಿ 3 ಜನ ಮಲ್ಕೊಬೋದು. ನೋಡಿ, ಇಷ್ಟ ಆದರೆ ತಗೊಳ್ಳಿ. ಫ್ಲಿಪ್ಕಾರ್ಟಲ್ಲಿ ನಾವು ಬುಕ್ ಮಾಡಿದ್ದು. ಯಾವುದ್ರಿ ಇದು ಕಂಪ್ನಿ? ಇಲ್ಲಿ ನೋಡಿ, ಎರ್ಗೋ ಕಂಪ್ನಿಯ. ಒಂದು ನಿಮಿಷ ಫ್ರೆಂಡ್ ಆಚೆ ಕಡೆ ಇದ್ದಾರೆ. ಇದು ಎರ್ಗೋ ಓಕೆ. ಕಂಪ್ನಿ ಯಾವುದು? ಕಂಪ್ನಿ ಯಾವುದು? ಫ್ಲೋ ಅಂತ. ಫ್ಲೋ ಮ್ಯಾಟ್ರಸ್. ಫ್ಲೋ ಇಲ್ಲೇ ಇದೆ ನೋಡಿ ಫ್ರೆಂಡ್ಸ್, ಫ್ಲೋ ಮ್ಯಾಟ್ರಸ್. ಫ್ಲೋ ಮ್ಯಾಟ್ರಸಲ್ಲಿ ನಾವು ಬುಕ್ ಮಾಡಿದ್ದು ಎರ್ಗೋ. ಅದರಲ್ಲಿ ಏಜ್ಡ್ ಪರ್ಸನ್ಸ್ಗಾದರೆ ಆರ್ತೋ ಬರುತ್ತೆ. ಟ್ರೈ ಮಾಡಿ. ನಾನು ಇಷ್ಟು ಉದ್ದ ಒಳಗೆ ಹೋಗ್ತಿದೆ. ಆರ್ತೋ ಬಂದು ಹಾರ್ಡ್. ಇದೆಲ್ಲ ಇಟ್ಕೊಳ್ಳಿ, ನಮಗೆ ಬೇಕಾಗುತ್ತೆ ಇದು ಕವರು. ಇದು ಫ್ರೆಂಡ್ಸ್ ನಮಗೆ ಕಾಳು ಒಣಗಾಕಕ್ಕೆ ಇಲ್ದೇನೆ ನಾವು ತೊಗೊಂಬಂದಿದ್ವಲ್ಲ ಬ್ಯಾಗಲ್ಲೇ ಒಣಗಾಕಿದೆ. ನೀವು ಹಳೆ ವಿಡಿಯೋದಲ್ಲಿ ನೋಡಿರ್ತೀರಿ. ಇದನ್ನು ಕೂಡ ಕಾಳು ಒಣಗಾಕಕ್ಕೆ ಅಥವಾ ನಮ್ಗೆ ಏನಾದರೂ ತುಂಬ್ಕೊಳಕ್ಕಾಗುತ್ತೆ ಐಟಮ್ಸು, ಅಲ್ಲಿ ಮೇಲೆ ಎಸೆದ್ರೆ ಆಗುತ್ತೆ. ನಾವೇನಾದರೂ ಮನೆ ಖಾಲಿ ಮಾಡುವಾಗಲೂ ಕೂಡ ಏನಾದರೂ ತುಂಬ್ಕೊಳ್ಳೋಕ್ಕೆ ಉದ್ದ ಇದೆ. ಫೈನಲಿ ಸೋಂಪು ಕಾಳು, ಅದು ಎಲೆ ಹಾಕಕ್ಕೆ ಯೂಸ್ ಮಾಡ್ತಾರಲ್ಲ, ಸೋಂಪು ಕಾಳನ್ನ ಅವರು ಬಡೆ ಸೋಪ್ ಅಂತ ಯೂಸ್ ಮಾಡ್ತಾರೆ. ನಾನು ಇದ್ಯಾವುದಿದು ಬಟ್ಟೆ ಸೋಪ್ ತಿಂತಾರ ಅಂತ ಅಂದ್ಕೊಂಡೆ. ಸೀರಿಯಸ್ಲಿ ಒಂದೊಂದು ವರ್ಡ್ಗಳಂತೂ ನಿಜವಾಗ್ಲೂ ನಾನು ಇವತ್ತಂತೂ ಹೆವಿ ಚೆನ್ನಾಗಿತ್ತು. ಸ್ವಲ್ಪ ಸ್ಟ್ರೆಸ್, ನನಗೊಂದು ಸ್ವಲ್ಪ ಜಾಸ್ತಿ ಲಾಂಗ್ ಜರ್ನಿ ಅಂದರೆ ಸ್ಟ್ರೆಸ್ ಆಗುತ್ತೆ. ಸ್ವಲ್ಪ ಸ್ಟ್ರೆಸ್ ಆಯ್ತು. ಇವಾಗ ರೆಸ್ಟ್ ಮಾಡಬೇಕು. ಅಡುಗೆ ಏನು ಮಾಡೋದು ಗೊತ್ತಿಲ್ಲ. ಅವ್ರು ಬೆಡ್ ನೋಡೋಕೆ ಬರ್ತೀನಿ ಅಂತ ಹೇಳಿದ್ದಾರೆ. ನಾವು ಇದಕ್ಕೆ ಹೋಗಿದ್ವಲ್ಲ, ಆಚೆ ಹೋಗಿದ್ವಲ್ಲ, ಅಲ್ಲಿ ಜೋಳದ ಗದ್ದೆಯಲ್ಲಿ ಊಟ ಮಾಡಿದಿರ್ಬೋದು, ಫುಡ್ ಇರ್ಬೋದು, ಎಲ್ಲ ಸಖತ್ತಾಗಿತ್ತು. ಸೀರಿಯಸ್ಲಿ ನಾವು ಜೋಳ ಬೇರೆ ಕಳ್ತನ ಬೇರೆ ಮಾಡಿದ್ವಿ. ಮನೆಗೂ ತಂದಿದ್ದೀವಿ ಜೋಳ. ಫುಲ್ಲು ಒಂದು ಬಕೆಟಲ್ಲಿ ಫುಲ್ ಆಗುತ್ತೆ ಅಷ್ಟು ತೊಗೊಬಂದಿದ್ದೀವಿ. ಮಳೆ ಬರ್ತಾಯಿದ್ರೂ ಬಿಟ್ಟಿಲ್ಲ. ವಿಡಿಯೋ ಮಾಡಿದ್ದೀನಿ, ವಿಡಿಯೋದಲ್ಲಿ ಇದೆ ನೋಡಿ. ಚೆನ್ನಾಗಿತ್ತು. ಇವ್ರಿಗೆ ಸ್ವಾಗತ ಕೂಡ ಒಂದು ಒಳ್ಳೆ ಇದರಲ್ಲಿತ್ತು. ಕಳ್ತನ ಮಾಡಿದ್ದಾರೆ. ಅವ್ರು ಹೇಳ್ತಾ ಇದ್ರು ಅಲ್ಲಿ ಮಕ್ಕಳನ್ನ ಕತ್ಕೊಂಡು ತಿನ್ನೋದ್ರಲ್ಲಿರೋ ಮಜನೇ ಬೇರೆ ಬಿಡ್ರಿ ಅಂತ. ಆ್ಯಕ್ಚುಲಿ ವ್ಲಾಗ್ ಎಂಡ್ ಮಾಡೋಣ ಅಂದ್ಕೊಂಡಿದ್ದೆ. ಬೆಡ್ ನೋಡೋಕೆ ಬರ್ತಾರೆ ಅಂತಿದ್ದಲ್ಲ, ಇವ್ರ ಅಪ್ಪ ಅಮ್ಮ ಬರ್ತಿದ್ದಾರೆ. ಇವಳು ನಾಚ್ಕೊಂಡು ಓಡಾಗಲ್ಲ. ಅವನಿದ್ದಾನಲ್ಲ, ಅವನು ಹಿರಿಯವನು. ಎಲ್ಲ ಹೋದ ಅಂತಲೇ ಗೊತ್ತಿಲ್ಲ. ಕತ್ಲಲ್ಲಿ ಯಾವುದೋ ಬಟ್ಟೆ ಅಂಡಿಗಡೆ ಹೊತ್ಕೊಂಡಿದ್ದಾನೆ ಫ್ರೆಂಡ್ಸ್. ಬನ್ನಿ ಹಿಡಿ. ಹಳ್ಳ ಥರ ಆಡ್ತಿದ್ದಾನೆ. ಎಲ್ಲರೂ ಬಟ್ಟೆ ಅಂಡಿಗಡೆ ನುಕ್ಕೊಂಡು. ಇವ್ರ ಅಪ್ಪ ಅಮ್ಮ ಬರ್ತಿದ್ದಾರಂತೆ ಬೆಡ್ ನೋಡೋದಕ್ಕೆ. ಅವರು ಕೂಡ ನಾವು ಬಂದು ಕ್ವೀನ್ ಸೈಡ್ ತೊಗೊಂಡಿರೋದು, ಇವರು ಕಿಂಗ್ ಸೈಜ್ ತೊಗೋಬೇಕಂತೆ. ಇವರು ಒಂದ್ಸಲ ಡೆಮೋ ನೋಡೋಕೆ ಬರ್ತಿದ್ದಾರೆ ಬುಕ್ ಮಾಡೋದಕ್ಕೆ. ನಾವಿನ್ನು ನೋಡಿ, ಯಾರು ಹುಡುಗಿರಿಲ್ಲ, ಬಾ ಆಯಿತು. ಫ್ರೆಂಡ್ಸ್ ಬಂದು ಮ್ಯಾಟ್ರಸ್ ನೋಡಿದ್ರು ನಮಗೋಸ್ಕರ ಶೇಂಗಾ ಚಟ್ನಿ ಪುಡಿ ಮತ್ತು ಇದು ಮೊನ್ನೆ ತಿಂದ್ವಲ್ಲ ಹಸಿಗಡುಬು, ಕರ್ಗಡುಬು, ಅದು ತಂದಿದ್ದಾರೆ. ಸಾರಿ ಅದಲ್ಲ ಫ್ರೆಂಡ್ಸ್, ಅದನ್ನು ಜುಂಕದ ವಡೆ ಅಂತ ಅಂತಾರಂತೆ. ಅದು ಜುನ್ಕ ಅಂತ. ಚೆನ್ನಾಗಿತ್ತು. ಅಲ್ಲಿ ತಿನ್ನೋಕ್ಕಾಗಲಿಲ್ಲ ಅಂತ ಅಂದ್ಬಿಟ್ಟು ಅದನ್ನು ತುಪ್ಪದಲ್ಲಿ ಫ್ರೈ ಮಾಡಿಕೊಂಡು ತಿನ್ನಬೇಕಂತೆ, ಡಬಲ್ ರೋಸ್ಟ್ ಥರ ಮಾಡಿಕೊಂಡು. ಅವರು ಬಟ್ಟೆ ಒಣಗಾಕೋಕ್ಕೆ ನೋಡ್ತಾ ಇದ್ದರು ಯಾವ ಥರ ಹಾಕಿಸ್ಬೋದಂತ ಅಲ್ಲಿ ಬ್ಯಾಕ್ ಸೈಡು. ನನಗೆ ಬೈತಾವಳೆ, ನನಗೆ ಅಡುಗೆ ಮಾಡಿಕೊಡ್ತಿಲ್ಲ. ಟೈಮ್ ನೋಡಿದ್ರೆ 8:57 ಆಗಿದೆ. ಹೊಟ್ಟೆ ಹಸಿತಾ ಇದೆ. ನೀವು ಅಡುಗೆ ಮಾಡು ಅಂತಾದರೆ ನೀನು ಮಾಡ್ಕೊಂಡು ತಿನ್ನು ಅಂತ ಅವಳೆ. ನನಗೆ ಏನು ಹೇಳ್ಬೇಕು ನಾನು? ಹಾಂ ನೋಡಿ, ಇಂಥ ಹೆಂಡ್ತಿ. ಏನು ಮಾಡೋಕ್ಕಾಗುತ್ತೆ? ನಾನು ಹೇಳಿದ್ಮೇಲೆ ನೀನು ಮಾಡ್ತಿದ್ದೀಯಾ? ನಾನು ಹೇಳೋಕ್ಕಿಂತ ಮುಂಚೆ ಫ್ರೆಂಡ್ಸ್ ಬಂದಿದ್ರಾ, ಇವ್ರು ಕೊಲಿಗೆ ಬಂದಿದ್ರಾ ಮ್ಯಾಟ್ರಸ್ ನೋಡೋದಕ್ಕೆ. ಅದಕ್ಕೆ ಇಷ್ಟೊತ್ತು ಆಚೆ ಕೂತ್ಕೊಂಡು ಇಷ್ಟೊತ್ತು ಆಯ್ತು ಅಷ್ಟೇ. ಪರೋಟ ಇದ್ದಿದ್ದು ಏನಂತ ಎಕ್ಸ್ಪೈರಿ ಮುಗ್ದೋಗುತ್ತೆ ಅಂದ್ಬಿಟ್ಟು ಇದನ್ನೇ ಸುಟ್ಕೊಂಡು ತಿಂತಾ ಇದ್ದೀವಿ.
ಇವತ್ತು ತುಂಬ ಓಡಾಟ ಆಯಿತು. ಬೆಳಗ್ಗೆ ಏನು ನಾಷ್ಟ ಮಾಡ್ತೀಯ? ಬೆಳಿಗ್ಗೆ ಮೊಟ್ಟೆ ತಗೊಬನ್ನಿ. ಹ್ಞೂ, ಮೊಟ್ಟೆ ಕರಿ ವಿತ್ ಚಪಾತಿ ಮಾಡೋಣ. ಓಕೆ ಚೆನ್ನಾಗಿರುತ್ತೆ. ಓಕೆ ಡಿಫ್ರೆಂಟಾಗಿ ಮಾಡೋಣ. ರೈಟ್, ಬೇಗ ಬೇಗ ಮಾಡು, ಊಟ ಮಾಡಿ. ಫ್ರೆಂಡ್ಸ್, ಚೆನ್ನಾಗಿ ಬೇಯಿಸ್ಬೇಕು ನೋಡಿ. ಇದು ಬೆಂದಿದೆ, ಇದಕ್ಕಿಂತ ಚೆನ್ನಾಗಿ ಬೇಯಿಸ್ಬೇಕು ಅಂತ ಈ ಥರ ಮಾಡಿದ್ದೀನಿ. ಪಕ್ಕಾ ಸ್ವಾಗತ ಬಂದರೆ ಬೈಸ್ಕೊತೀನಿ ಫ್ರೆಂಡ್ಸ್. ಸ್ಮೆಲ್ ಬರ್ತೈತೆ ಸೀದೋಗಿರೋದು. ನಾನು ಬೇರೆ ಫ್ರಿಜ್ ಗಿಡಿ ಅಂದ್ಬಿಟ್ಟು ಬೇರೆಯವರು ಕೊಟ್ಟಿದ್ದೀನಿ. ಇವಾಗ ಪುನಃ ಇಸ್ಕೊಬರೋಕ್ಕಾಗಲ್ಲ. 3 ಸುಟ್ಕೊಂಡಿದ್ದೀವಿ. ಅಯ್ಯೋ, ಏನು ಮಾಡೋದಂತ ಗೊತ್ತಾಯ್ತಾ ಇಲ್ಲ. ಅವ್ರು ಬಂದರೆ ಹೆಂಗೆ ಎಕ್ಸ್ಪ್ರೆಷನ್ ಕೊಡ್ತಾರೆ ನೋಡೋಣ. ಪರೋಟ ಜೊತೆ ನೆನ್ನೆ ಚಿಕನ್ ಗ್ರೇವಿ ಬೆಳಗ್ಗೆ ದೇವಸ್ಥಾನಕ್ಕೆ ಹೋಗ್ತೀವಿ ಅಂತ ತಿಂದಿರಲಿಲ್ಲ. ಸೊ ಅದನ್ನೇ ಬೇಯಿಸಿಟ್ಟಿದ್ದೆ, ತಂದಿದ್ದೆ ಅರ್ಧ kg. ಬರಲಿ ನೋಡೋಣ ಏನಂತಾರೆ ಅಂತ. ಆಲ್ರೆಡಿ ಕೇಳ್ತಾ ಇದ್ದಾರೆ ಫ್ರೆಂಡ್ಸ್, ಏನು ಸೀದೋಗಿರೋ ಸ್ಮೆಲ್ಲು ಅಂತ. ನೋಡೋಣ ಇರಿ. ಏನಮ್ಮ ಪಕೋಡ ಸುಟ್ರೆ ಇನ್ನೆಂಗಾಗುತ್ತೆ ಸ್ಮೆಲ್ಲು? ಪಕೋಡ ಅಂತೀನಿ, ಸಾರಿ, ಪರೋಟ ಸುಟ್ಟರೆ, ಚಪಾತಿ ಸುಟ್ಟರೆ, ಪರೋಟ ಸುಟ್ಟರೆ ಇದೇ ಥರನೇ ಸ್ಮೆಲ್ ಬರೋದು. ಬನ್ನಿ, ಆರೋಗುತ್ತೆ ಬೇಗ. ಪ್ಲೇಟ್ ಮುಚ್ಚಿದ್ದೀನಿ. ಏಕೆ? ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಇದಾಗಿರುತ್ತೆ. ಐ ಹೋಪ್ ನಿಮ್ಮೆಲ್ರಿಗೂ ಇಷ್ಟ ಆಗಿರುತ್ತೆ ಅಂತ. ಡಿಫ್ರೆಂಟಾಗಿರೋ ದೇವಸ್ಥಾನ, ಅಲ್ಲಿನ ರೂಲ್ಸು, ಮತ್ತು ನಾವು ಜೋಳದ ಗದ್ದೆಲಿ ಊಟ ಮಾಡಿದ್ದು, ಮತ್ತು ಜೋಳ ಕಳ್ತನ ಮಾಡಿದ್ದು, ಮತ್ತು ಇನ್ನೊಂದೇನು ಆಯ್ಕೆ ಹಬ್ಬ ದೇವರೇ. ಮತ್ತು ಲೈಫಲ್ಲಿ ಫಸ್ಟ್ ಟೈಮು ರೈಲ್ವೆ ಟ್ರ್ಯಾಕ್ ಮೇಲೆ, ಅದು 4-5 ಟ್ರ್ಯಾಕ್ ಮೇಲೆ ನಡೆದಿದ್ದು, ಮತ್ತು ಜೋಳ ತಿಂದಿದ್ದು, ಇನ್ನೇನಂತ ಹೇಳ್ತಾರೆ, ಮತ್ತು ಇದೇನೇನು ಊಟ ಸ್ವಲ್ಪ ಡಿಫ್ರೆಂಟ್ ಊಟ ಮಾಡಿದ್ದು ಸಕ್ಕತ್ತಾಗಿತ್ತು ಎಲ್ಲ ನೆನಪುಗಳು. ಆ್ಯಂಡ್ ನಿಮಗೂ ಕೂಡ ಈ ವ್ಲಾಗ್ ಇಷ್ಟ ಆಗಿರುತ್ತೆ. ಆ್ಯಂಡ್ ಹುಬ್ಳಿ ಜೀವನ ನಿಮಗೂ ಕೂಡ ತುಂಬ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್, ಶೇರು, ಕಮೆಂಟ್ ಮಾಡಿ. ಆ್ಯಂಡ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾರೆ ನೋಡ್ತಾ ಇದ್ದೀರಾ, ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ನಾಳೆ ವ್ಲಾಗಲ್ಲಿ ಸಿಗೋಣ. ಥ್ಯಾಂಕ್ ಯು, ಬೈ ಬೈ, ಲವ್ ಯು ಆಲ್.